Actually, I'm going to take the modern India, ancient ಮತ್ತೆ medieval ಬೇರೆ ತಗೊಳ್ತೇವೆ. But from ancient to till modern, what are the content will be there, and what are the important topics we're going to cover, and which topics will be the most important for the examination purpose. Okay, for example, for starting advent of Europeans in the begin ಆಗುತ್ತೆ. Advent of Europeans ಕನ್ನಡದಲ್ಲಿ ಯುರೋಪಿಯನ್ನರ ಆಗಮನ. ಓಕೆ, ಇಲ್ಲಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಂತ ಬಂದಾಗ ಜನರಲ್ ಆಗಿ ಯಾರು ಫಸ್ಟ್ ಬರೋದು? ಪೋರ್ಚುಗೀಸ್. ಏನೇನು ಫೋಕಸ್ ಮಾಡಬೇಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವಾಟ್ ಆರ್ ಇಂಪಾರ್ಟೆಂಟ್ ಅಂತ ಬಂದಾಗ, ಓಕೆ, ಹೂ ಕೇಮ್ ಫಸ್ಟ್ ಟು ಇಂಡಿಯಾ? ಓಕೆ, ವಯಾ ಸಿ ರೂಟ್, ಪೋರ್ಚುಗೀಸ್. ಫಸ್ಟ್ ಅಂಡ್ ಲಾಸ್ಟ್, ಫಸ್ಟ್ ಹೂ ಕೇಮ್ ಟು ಇಂಡಿಯಾ ಪೋರ್ಚುಗೀಸ್, ಅಂಡ್ ಲಾಸ್ಟ್ ಹೂ ಲೆಫ್ಟ್ ಇಂಡಿಯಾ ಯಾರು? ಪೋರ್ಚುಗೀಸ್. ಇದು ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇವ್ರು ಆದ್ಮೇಲೆ ಸೆಕೆಂಡ್ ನೆಕ್ಸ್ಟ್ ಯಾರು ಬರ್ತಾರೆ? ಪೋರ್ಚುಗೀಸ್ ಆದ್ಮೇಲೆ ಯಾರು ಬರ್ತಾರೆ? ಬ್ರಿಟಿಷ್ ಇನ್ ದ ಸೆನ್ಸ್ ಯು ಶುಡ್ ನಾಟ್ ಕಾಲ್ ಬ್ರಿಟಿಷ್. ಇದು ಹೇಳ್ತೀನಿ ನೋಡಿ ಯಾಕೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಫ್ರಮ್ 600 ಟು 1857 ಎಸ್ಪೆಷಲಿ ಬ್ರಿಟಿಷ್ ಅಂತ ಕರೆಯೋದಕ್ಕಿಂತ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀಬೇಕು. ವೇರ್ ಎವರ್ ಯು ಆರ್ ಗೋಯಿಂಗ್ ಟು ರೈಟ್ ದ ಮೈನ್ಸ್ ಆನ್ಸರ್, ಮೈನ್ಸ್ ಬರೀಬೇಕಾದ್ರೆ ಪ್ರಿಲಿಮ್ಸ್ ಅಲ್ಲಿ ಆದ್ರೆ ಅಷ್ಟೇ ಯು ಟು ಮೆನ್ಷನ್ ಈಸ್ಟ್ ಇಂಡಿಯಾ ಕಂಪನಿ. ಅರ್ಥ ಆಯ್ತಾ? ಯಾಕೆ ಅಂತ ಹೇಳಿದ್ರೆ ಫ್ರಮ್ 1600 ಇಂದ ಹಿಡಿದು 1857 ವರೆಗೂ ಕೂಡ ರೂಲಿಂಗ್ ಮಾಡಿದವರು ಕಂಪನೀಸ್, ದ ಕಂಪನೀಸ್ ವಿಚ್ ಆರ್ ಫ್ರಮ್ ಬ್ರಿಟಿಷ್. ಅದಕ್ಕೆ ಅವರನ್ನ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೆಯೋದು. ಅರ್ಥ ಆಯ್ತಾ? ಅಂಡ್ ಇವರನ್ನ ಮ್ಯಾನೇಜ್ ಮಾಡೋದಕ್ಕೆ ಗವರ್ನರ್ ಮತ್ತೆ ಗವರ್ನರ್ಸ್ ಇರ್ತಾ ಇತ್ತು ಜನರಲ್ ಆಗಿ. ಅರ್ಥ ಆಯ್ತಾ? 1857 ಆದ್ಮೇಲೆ ಟಿಲ್ 1947 ವರೆಗೂ ಕೂಡ ಚೇಂಜಸ್ ಆಗುತ್ತೆ. ನಾವು ಬ್ರಿಟಿಷ್ ಏನಿದೆ ಪಾರ್ಲಿಮೆಂಟ್, ದೇ ಟೇಕನ್ ಇನ್ ಚಾರ್ಜ್. ಈಸ್ಟ್ ಇಂಡಿಯಾ ಕಂಪನಿನ ಸ್ಟಾಪ್ ಮಾಡ್ತಾರೆ, ಸಾಕು ನೀವು ಆಡಳಿತ ಮಾಡಿದ್ದು. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಇಂಡಿಯಾ ಮೇಲೆ ಅಡ್ಮಿನಿಸ್ಟ್ರೇಷನ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ನೌ ಇಂಡಿಯನ್ ಪಾರ್ಲಿಮೆಂಟ್, ಸಾರಿ, ಬ್ರಿಟಿಷ್ ಪಾರ್ಲಿಮೆಂಟ್ ಹ್ಯಾಸ್ ಬಿನ್ ಕೇಮ್ ಇನ್ ಟು ದ ರೋಲ್ ಆಫ್ ಇಂಡಿಯನ್ ಸ್ಟೇಟ್. ಅರ್ಥ ಆಯ್ತಾ? ಒಂದು ಈ ಸ್ಟೇಟ್ಗೆ ಅಂದ್ರೆ ಇಂಡಿಯಾಗೆ ಇವಾಗ ಎಂಟ್ರಿ ಕೊಡ್ತಾರೆ ಯಾರು? ಬ್ರಿಟಿಷ್ ಪಾರ್ಲಿಮೆಂಟ್. ಅರ್ಥ ಆಯ್ತಾ? ಏನೇ ಬಿಲ್ಸ್ ಪಾಸ್ ಮಾಡ್ಬೇಕಾದ್ರು, ಆಕ್ಟ್ಸ್ ಬರ್ಬೇಕಾದ್ರು ಇವೆಲ್ಲವನ್ನು ಕೂಡ ಇಲ್ಲಿಂದ ತಗೊಂಡ್ ಬರುತ್ತೆ. ಅರ್ಥ ಆಯ್ತಾ? ಇದಕ್ಕೂ ಮುಂಚೆ ಸಮ್ ಆಕ್ಟ್ಸ್ ಇದಾವೆ, ರೆಗ್ಯುಲೇಟಿಂಗ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್. ಅರ್ಥ ಆಯ್ತಾ? ಅದು ಈಸ್ಟ್ ಇಂಡಿಯಾ ಕಂಪನಿಗೆ ಇರುವಂತದ್ದು. ಇನಿಷಿಯಲಿ 1815 ವರೆಗೂ ಕೂಡ ಟ್ರೇಡ್ ಅನ್ನ ಮೂವ್ ಮಾಡ್ತಾರೆ. 1835ಗೆ ಕಂಪ್ಲೀಟ್ ಆಗಿ ಎಲ್ಲಾ ಟ್ರೇಡ್ ಅನ್ನ ಬ್ಯಾನ್ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ಕ್ಲೂಡಿಂಗ್ ಚೀನಾಗೆ ಟೀ, ಕಾಫಿ ಇದನ್ನು ಕೂಡ ಸ್ಟಾಪ್ ಆಗ್ತದೆ. ಅರ್ಥ ಆಯ್ತಾ? 1835ಗೆ. ಸೊ 1857ಗೆ ಪಾರ್ಲಿಮೆಂಟ್ ಅಂದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ದೇ ಹ್ಯಾವ್ ಎಂಟರ್ಡ್ ಈಸ್ಟ್ ಇಂಡಿಯಾ ಕಂಪನಿ ಹೊರಗೆ. ಅರ್ಥ ಆಯ್ತಾ? ದಿಸ್ ಫಸ್ಟ್ ಪ್ಯಾರಾಮೀಟರ್ ಗೊತ್ತಿರಬೇಕು. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವೇರ್ ಎವರ್ ಯು ಆರ್ ಗೋಯಿಂಗ್ ಟು ರೈಟ್ ಈ ಒಂದು 1600 ಇಂದ 1857 ವರೆಗೂ ಕೂಡ ಯು ಹ್ಯಾವ್ ಟು ಮೆನ್ಷನ್ ಈಸ್ಟ್ ಇಂಡಿಯಾ ಕಂಪನಿ. ನಾವು ಇದು ಫಸ್ಟ್ ಗೊತ್ತಿರಬೇಕು. ಮೇಜರ್ ಆಗಿ ನಾವ್ ಇಲ್ಲಿ ಬಂದಾಗ ಪೋರ್ಚುಗೀಸು, ಫ್ರೆಂಚು, ಡಚ್ಚು, ಬ್ರಿಟಿಷ್. ಅರ್ಥ ಆಯ್ತಾ? ಸೊ ಇವ್ರು ಯಾಕೆ ಬಂದ್ರು, ಏನಕ್ಕೆ ಬಂದ್ರು, ದೆನ್ ವೈ ಫೈನಲಿ ಯಾರು ಸೆಟ್ಲ್ ಆದ್ರಿ? ಇಲ್ಲಿ ಯಾರು ಸೆಟ್ಲ್ ಆದ್ರು? ಬ್ರಿಟಿಷ್ ಅವರು. ಓಕೆ, ದಟ್ ವಾಸ್ ಈಸ್ಟ್ ಇಂಡಿಯಾ ಕಂಪನಿ ಆಸ್ ಸೆಟಲ್ಡ್ ಇನ್ ಇಂಡಿಯಾ ಕಂಪೇರ್ ಟು ದಿಸ್ ಆಲ್ ತ್ರೀ. ಯಾಕೆ ಸೆಟ್ಲ್ ಆದ್ರು? ಇದನ್ನ ಎಲ್ಲಿ ಕೇಳ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್, ಬೋತ್ ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಅಲ್ಲಿ ಎರಡರಲ್ಲೂ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ನಾವ್ ಇಲ್ಲಿಂದ ಶುರುವಾದ್ರೆ ಫಸ್ಟ್ ನಾವೇನು ಈ ಒಂದು ಕ್ಲಾಸ್ ಅಲ್ಲಿ ಏನ್ ಹೇಳ್ತೀನಿ ಅಂತ ಹೇಳಂದ್ರೆ, ಸ್ಟಾರ್ಟಿಂಗ್ ಫ್ರಮ್ ಯುರೋಪಿಯನ್ಸ್ ಆಗಮನ ಇಂದ ಶುರುವಾದ್ರೆ, ಸೆಕೆಂಡ್ ಬಂದ್ಬಿಟ್ಟು ಆಂಗ್ಲೋ ಮತ್ತೆ ಫ್ರೆಂಚ್ ವಾರ್ಸ್. ಆಂಗ್ಲೋ ಫ್ರೆಂಚ್ ವಾರ್ಸ್ ಅದನ್ನ ಜನರಲ್ ಆಗಿ ಕಾರ್ನಾಟಿಕ್ ವಾರ್ಸ್ ಅಂತ ಕರೀತಾರೆ. ಓಕೆನಾ? ಕಾರ್ನಾಟಿಕ್ ವಾರ್. ಓಕೆ, ಲೇಟರ್ ಅದಾದ್ಮೇಲೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬ್ಯಾಟಲ್ ಆಫ್ ಪ್ಲಾಸಿ. ಬ್ಯಾಟಲ್ ಆಫ್ ಪ್ಲಾಸಿ ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ನೆಕ್ಸ್ಟ್ ಟಾಪಿಕ್. ಅದಾದ್ಮೇಲೆ ಬ್ಯಾಟಲ್ ಆಫ್ ಬಕ್ಸರ್. ಬ್ಯಾಟಲ್ ಆಫ್ ಬಕ್ಸರ್. ಓಕೆ, ಬ್ಯಾಟಲ್ ಆಫ್ ಪ್ಲಾಸಿ ಯಾವಾಗ? 1757. ಬ್ಯಾಟಲ್ ಆಫ್ ಬಕ್ಸರ್ 1764. These two wars completely ಈಸ್ಟ್ ಇಂಡಿಯಾ ಕಂಪನಿ ಸೆಟಲ್ ಆಗೋದಿಕ್ಕೆ ಸಪೋರ್ಟ್ ಮಾಡಿದಂತ ವಾರಗಳು. ಸಪೋರ್ಟ್ ಇನ್ ದ ಸೆನ್ಸ್ ಅಂತ ಹೇಳಿದ್ರೆ ಅವರು ನಮ್ಮ ವೀಕ್ನೆಸ್, ಸ್ಟ್ರೆಂತ್, ಇಂಡಿಯನ್ ವೀಕ್ನೆಸ್, ಸ್ಟ್ರೆಂತ್, ಮತ್ತೆ ಇಲ್ಲಿ ಸೆಟ್ಲ್ ಆಗೋದಿಕ್ಕೆ ಏನ್ ಡಿಮ್ಯಾಂಡ್ಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಇಲ್ಲಿ ಸಿರಾಜುದ್ದೌಲಾ ಬರ್ತಾರೆ. ಓಕೆನಾ? ಓಕೆ, ಮೀರ್ ಜಾಫರ್, ಮೀರ್ ಕಾಸಿಮ್ ಇವರೆಲ್ಲ ಇಟ್ ವಾಸ್ ಪಾರ್ಟ್ ಆಫ್ ದ ವಾರ್ ಅಲ್ಲಿ ಇರುವಂತದ್ದು. ಓಕೆ, ಬ್ಯಾಟಲ್ ಆಫ್ ಬಕ್ಸರ್ ಅಂಡ್ ಬ್ಯಾಟಲ್ ಆಫ್ ಪ್ಲಾಸಿ ಆದ್ಮೇಲೆ ನಾವು ಟಿಲ್ 1857 ವರೆಗೂ ಕೂಡ
ಅಂದ್ರೆ 1757 ಇಂದ 1857 ವರೆಗೂ ಕೂಡ how the British has been, I mean, East India Company administration. Okay, administration, very important. Administration. For example, administration al bandaga, East India Company administration bandaga, first one, land revenue system. Okay. Why I am telling all these things means land revenue system, education system, all these things will going to impact on 1857 revolt. That is the main cause for the 1857 revolt. ಅರ್ಥ ಆಯ್ತಾ? ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯುದ್ಧಕ್ಕೆ ಕಾರಣವಾಗುವುದು ಏನಂದ್ರೆ 1757 ಇಂದ 1857 ವರೆಗೂ what are the policies, what are the administration as bought by British government or East India Company that will going to cause for the 1857 revolt. ಅರ್ಥ ಆಯ್ತಾ? ಇದೆಲ್ಲ ಕಾರಣ ಅದಾಗಿತ್ತು. ಅರ್ಥ ಆಯ್ತಾ? ಇಲ್ಲಿ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದು ಮೈನ್ಸ್ ವೆರಿ ಇಂಪಾರ್ಟೆಂಟ್. Land revenue system very, very important for mains. Here they have divided into different rules anna kodtare. First one, permanent settlement anta tartare. Okay, permanent settlement. They have fixed amount of revenue. Okay, they mean peasants have to pay the taxes for the government. That was East India Company. Middlemen bandu jamindar agirtare. Artha aita? The peasants have to pay to the jamindar and jamindar have to pay to the East India Company. Okay, ಇದನ್ನ ಸನ್ಸೆಟ್ ಲಾ ಅಂತ ಕರೀತಾರೆ. ಇನ್ ಡೀಪ್ ಆಗಿ ಕವರ್ ಮಾಡ್ತೀನಿ. ಯಾಕೆ ತಂದ್ರು ಇದನ್ನ, ಯಾಕೆ ತಂದ್ರು, ವಾಟ್ ಆರ್ ದ ಕಾಸಸ್ ಅಂಡ್ ವಾಟ್ ವಿಲ್ ಬಿ ದ ಇಂಪ್ಯಾಕ್ಟ್ ಆಫ್ ದಿಸ್ ಒನ್, ಇದೆಲ್ಲ ಕವರ್ ಆಗುತ್ತೆ. ಎಲ್ಲಿ ಟಾಪಿಕ್ಸ್ ಮೈನ್ಸ್ ಮತ್ತೆ ಪ್ರಿಲಿಮ್ಸ್ ಎರಡು ಬೇಕು ಅಂತ ನಾನು ಮೆನ್ಷನ್ ಮಾಡ್ತೀನಿ. ದಿಸ್ ಇಸ್ ಅ ಪಾರ್ಟ್ ಆಫ್ ಬೋತ್ ಪ್ರಿಲಿಮ್ಸ್ ಅಂಡ್ ಮೈನ್ಸ್. ಎಲ್ಲಿ ಓನ್ಲಿ ಪ್ರಿಲಿಮ್ಸ್ ಅಂತ ಬಂದ್ರೆ ಅದನ್ನ ಹೇಳ್ತೀನಿ. ದಿಸ್ ಇಸ್ ಓನ್ಲಿ ಫಾರ್ ಪ್ರಿಲಿಮ್ಸ್, ಇದನ್ನ ಮಾತ್ರ ಇಷ್ಟು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಪರ್ಮನೆಂಟ್ ಸೆಟಲ್ಮೆಂಟ್ ನೆಕ್ಸ್ಟ್ ಬಂದು ರೈತವಾರಿ ಸೆಟಲ್ಮೆಂಟ್. ಓಕೆ, ರೈತವಾರಿ. ಮೂರನೇದು ಬಂದು ಮಹಲ್ವಾರಿ. ಓಕೆ, ಪರ್ಮನೆಂಟ್ ಸೆಟಲ್ಮೆಂಟ್ 1792 ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ರೈತವಾರಿ ಆಕ್ಚುಲಿ 1792 ಅಲ್ಲಿ ಸ್ಟಾರ್ಟ್ ಆದ್ರೂ ಕೂಡ ದಟ್ ವಿಲ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಆನ್ 1815, 1820 ಅಲ್ಲಿ. ಆಮೇಲೆ ಮಹಲ್ವಾರಿ ಲೇಟರ್. ಅಂಡ್ ಪರ್ಮನೆಂಟ್ ಸೆಟಲ್ಮೆಂಟ್ ಜನರಲಿ which takes place on the parts of West Bengal and Bihar and Odisha, that part alli, Eastern India part alli start adre. Raitawari settlement generally which takes place on the southern part of southeast part of India, that was Andhra Pradesh, Madras, that provinces alli Raitawari system anna tagoltare. And Mahalwari system will be the Punjab, that was northwestern part of Punjab ಆಗಿರ್ಬೋದು, UP ಆಗಿರ್ಬೋದು, ದಟ್ ಏರಿಯಾಸ್ ಅಲ್ಲಿ ಈ ಒಂದು ಪಾಲಿಸೀಸ್ ಅನ್ನ ತರ್ತಾರೆ. ಈ ಮೂರು ಪಾಲಿಸೀಸ್ ಕೂಡ ಸಕ್ಸಸ್ಫುಲ್ ಆಗಲ್ಲ, ಕಂಪ್ಲೀಟ್ ಆಗಿ ಸಕ್ಸಸ್ ಆಗಲ್ಲ. ಅಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ರೂಯಿನ್ ದ ಪೀಸೆಂಟ್ಸ್. ರೈತರನ್ನ ದಿವಾಳಿ ಮಾಡ್ಬಿಡುತ್ತೆ ಅಂಡ್ ಇಂಡಸ್ಟ್ರೀಸ್ ಅನ್ನ ಹಾಳು ಮಾಡ್ಬಿಡುತ್ತೆ. ಗುಡಿ ಕೈಗಾರಿಕೆಗಳು ಅಂತ ನಾವೇನ್ ಕರಿತೀರಲ್ಲ, ಕಾಟನ್ ಇಂಡಸ್ಟ್ರೀಸ್, ದಟ್ ವಾಸ್ ಕಂಪ್ಲೀಟ್ಲಿ ರೂಯಿನ್ ಬೈ ದಿಸ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್. East India Company or British, they need only revenue. They don't bother about the land system ಆಗಿರ್ಬೋದು ಅಥವಾ ಫುಡ್ ಸಿಸ್ಟಮ್, ಕ್ರಾಪ್ ಕಲ್ಟಿವೇಶನ್, ಇದೇನನ್ನು ಗಮನಿಸಿಲ್ಲ ಅವರು. ಅವ್ರಿಗೆ ಬೇಕಾಗಿರೋದು ಇದು. ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ 1862, ಓಕೆ, ಒನ್ಸ್ ಅಗೇನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಕಾಟನ್ ಕಲ್ಟಿವೇಶನ್ಗೆ ಇಂಡಿಗೋ ಕಲ್ಟಿವೇಶನ್. ದೀಸ್ ಆರ್ ಡಾಮಿನೆನ್ಸ್ ಆಗಿ ಇದು ಮಾಡ್ತಾರೆ. ಇಂಡಿಗೋ ಕಲ್ಟಿವೇಟ್ ಮಾಡಲೇಬೇಕು, ನಮಗ್ ಬೇಕು. ಯಾಕಂದ್ರೆ ಇಂಡಿಗೋ ಫಾರ್ ಕಾಟನ್, ಇದಕ್ಕೆ ಕ್ಲಾತ್ಸ್ಗೆ ಕಲರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇಂಡಿಗೋ. ಅಂಡ್ ಇಟ್ ಈಸ್ ವೆರಿ ಡಿಮ್ಯಾಂಡ್ ಅಂಡ್ ಇಟ್ ವಾಸ್ ಓನ್ಲಿ ಗ್ರೋನ್ ಇನ್ ದ ಟ್ರೋಪಿಕಲ್ ಏರಿಯಾಸ್. ಅರ್ಥ ಆಯ್ತಾ? ದಟ್ಸ್ ವೈ ದೇ ಹ್ಯಾವ್ ಡಿಮ್ಯಾಂಡ್ ಟು ಗ್ರೋ ಆನ್ ಇಂಡಿಯಾ. ಇಂಡಿಯಾ ಇಸ್ ಎ ಟ್ರೋಪಿಕಲ್ ಏರಿಯಾಸ್ ಅಲ್ವಾ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ದ ಮೈಂಡ್ ಸೆಟ್ ಹ್ಯಾಸ್ ಬಿನ್ ಪುಟ್ ಆನ್ ಕಮರ್ಷಿಯಲ್ ಮೈಂಡ್. ಇಲ್ಲಿ ಕಮರ್ಷಿಯಲ್ ಅಂದ್ರೆ ಇಲ್ಲಿ ಯೂಸ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅವ್ರ ಕಂಟ್ರೀಸ್ಗೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಇದು ಬರುತ್ತೆ. ಅದು ಬಿಟ್ಟು ಎಜುಕೇಶನ್ ಸಿಸ್ಟಮ್ ಅಂತ ಬರುತ್ತೆ. ಎಜುಕೇಶನ್ ಸಿಸ್ಟಮ್ ಅಂತ ಬಂದಾಗ ಮೆಕಾಲೆ ಕಮಿಟಿ ಬರುತ್ತೆ 1835 ಅಲ್ಲಿ, ಮೆಕಾಲೆ ಕಮಿಟಿ. ಅದು ಬಿಟ್ಟು ನೆಕ್ಸ್ಟ್ ಇಲ್ಲಿವರೆಗೂ ಕೂಡ ನಾನು UGC ಕಮಿಟಿ, ದೇರ್ ಆರ್ ಡಿಫ್ರೆಂಟ್ ಕಮಿಟೀಸ್ ಇದೆ. ಒಟ್ಟಾರೆ ಟೋಟಲ್ ಎಜುಕೇಶನ್ ಸಿಸ್ಟಮ್ ಅನ್ನ ಲಾರ್ಡ್ ಆಸ್ಟಿಂಗ್, he was a real founder of that one. 1815 ಇಂದ ಹಿಡಿದು ವಾಟ್ ವಾಸ್ ಹ್ಯಾಪನ್ ಟಿಲ್ 1911 ವರೆಗೂ ಕೂಡ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ವದೇಶಿ ಮೂವ್ಮೆಂಟ್ ಅಲ್ಲೂ ಕೂಡ ಕೆಲವೊಂದು ಎಜುಕೇಶನ್ ರಿಲೇಟೆಡ್ ಪಾಲಿಸೀಸ್ ಇದಾಗುತ್ತೆ. ಅಲ್ಲಿವರೆಗೂ ಕೂಡ ವಾಟ್ ಆರ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಬ್ರಿಟಿಷ್ ಆನ್ ಎಜುಕೇಶನ್ ಸಿಸ್ಟಮ್. ಅರ್ಥ ಆಯ್ತಾ? ಸೊ ಇದನ್ನ ನೋಡ್ಕೊಳ್ಳೋಣ. 1815 ಇಂದ 1911 ಅವೆಲ್ಲ ಕೂಡ ಇಲ್ಲೇ ಬರುತ್ತೆ. ಓಕೆನಾ? ಸೊ ನಮ್ಗೆ ಇದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅದು 18
57. ಸಿ ಇಲ್ಲಿವರೆಗೂ ನಾನು ಹೇಳಿದ್ದು ಅಡ್ಮಿನಿಸ್ಟ್ರೇಷನ್, ದ ಪಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ಬೋದು, ಬ್ರಿಟಿಷ್ ಆಗಿರ್ಬೋದು. 1857 ಬಂದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನು, ವಾಟ್ ಆರ್ ದ ಕಾಸಸ್ ಫಾರ್ 1857 ರಿವೋಲ್ಟ್ ಅಂಡ್ ವಾಟ್ ವಿಲ್ ಬಿ ಗೋಯಿಂಗ್ ದ ರಿಸಲ್ಟ್ ಅಂಡ್ ಹೌ ಇಟ್ ವಿಲ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ದ ಫ್ಯೂಚರ್. ಅರ್ಥ ಆಯ್ತಾ? ಅಂಡ್ ವಾಟ್ ಆರ್ ದ ಚೇಂಜಸ್ ಹ್ಯಾಸ್ ಬಿನ್ ಟೇಕ್ಸ್ ಪ್ಲೇಸ್ ಇನ್ ದ ಆರ್ಮಿಯಲ್ಲಿ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಸೋಷಿಯಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಕಲ್ಚರಲ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಅರ್ಥ ಆಯ್ತಾ? ವೈ ಐ ಆಮ್ ಟೆಲಿಂಗ್ ದಟ್ ಮೀನ್ಸ್ 1829 ಇಟ್ ವಾಸ್ ಡಿಸೆಂಬರ್ 4th ಒಂದು ಬಿಲ್ ಪಾಸ್ ಮಾಡ್ತಾರೆ. ಓಕೆ, ಬಿಲ್ ಪಾಸ್ ಮಾಡ್ತಾರೆ. ಯಾವ್ದದು? ಸತಿ ಸಹಗಮನ ನಿರ್ಮೂಲನೆ. ಓಕೆ, ಬೆಂಗಾಲ್ ಸತಿ ಆಕ್ಟ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡ್ತಾರೆ. ಓಕೆನಾ? ಈ ತರದ ಒಂದು ಪಾಲಿಸೀಸ್. ಆಮೇಲೆ 1854 ಅಲ್ಲಿ ವಿಡೋ ರಿಮ್ಯಾರೇಜ್ ಆಕ್ಟ್ ಪಾಸ್ ಮಾಡ್ತಾರೆ. 1857 ಅಲ್ಲಿ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ದಿಸ್ ಆಲ್ ಆಕ್ಟ್ ವಿಲ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಸೋಶಿಯೋ ರಿಲಿಜಿಯಸ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಮೈಂಡ್ ಸೆಟ್ ಅಲ್ವಾ? ಯಾಕಂತ ಹೇಳಿದ್ರೆ ಈ ಪಾಲಿಸೀಸ್ ಆಕ್ಚುಲಿ ಬೇಕಾಗಿದ್ರು ಕೂಡ ನಾನು ಹ್ಯೂಮನ್ ನಮ್ಮ ಇಂಡಿಯನ್ ಬಂದು ಕಲ್ಚರಲ್ ಸಿಸ್ಟಮ್ ಆಗಿರೋದ್ರಿಂದ ಈ ಆಕ್ಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ 1857 ರಿವೋಲ್ಟ್ಗೆ ಕಾರಣ ಆಗುತ್ತೆ. ದಿಸ್ ಆರ್ ದ ರಿಲಿಜಿಯಸ್ ಆಕ್ಟ್, ರಿಲಿಜಿಯಸ್ ಇಂಪ್ಯಾಕ್ಟ್ಸ್. ಅರ್ಥ ಆಯ್ತಾ? ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಐರಾರ್ಕಿನಲ್ಲಿ ಬಂದಾಗ ಓನ್ಲಿ ಬ್ರಿಟಿಷ್ ಟ್ರೋಪ್ಸ್ ಅನ್ನ, ಬ್ರಿಟಿಷ್ ಆಫೀಸರ್ಸ್ ಅನ್ನ ತಗೊಳ್ತಾರೆ. ಕೆಳಗಡೆ ರ್ಯಾಂಕ್, ಲೋವರ್ ರ್ಯಾಂಕರ್ಸ್ ಅನ್ನ, ಸೈನಿಕರಿಗೆ ನಮ್ಮ ಇಂಡಿಯನ್ ಇವರನ್ನ ತಗೊಳ್ತಾರೆ. ಆಮೇಲೆ ಬೇರೆ ಕಡೆ ಯುದ್ಧ ಮಾಡಕ್ ಹೋಗ್ಬೇಕಂದ್ರೆ ಕೂಡ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಗೆ ಯಾರಾದ್ರೂ ಡೆತ್ ಆಯ್ತು, ಇನ್ನೊಂದಾಯ್ತು ಅಂದ್ರೆ ಕೂಡ ಅದಕ್ಕೆ ಅಷ್ಟೊಂದು ಬೆಲೆ ಕೊಡ್ತಾ ಇರ್ಲಿಲ್ಲ. ದೀಸ್ ಆರ್ ಆಲ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ 1857 ರಿವೋಲ್ಟ್. ಅರ್ಥ ಆಯ್ತಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀರಿ ಅಂದ್ರೆ 1885 ಏನಿದು INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೋಲ್ಕತ್ತಾ. ಓಕೆ, ಅಲ್ಲಿ ಶುರುವಾದ್ರೆ ಬಾಂಬೆಯಲ್ಲಿ ಫಸ್ಟ್ ಮೀಟಿಂಗ್ ನಡೆಯುತ್ತೆ. ಬಹರುದ್ದೀನ್ ತ್ಯಾಬ್ಜಿ, ಓಕೆ, ಉಮೇಶ್ ಚಂದ್ರ ಬ್ಯಾನರ್ಜಿ. ಸೊ ಇವರೆಲ್ಲ ವೆರಿ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ಸ್. ಸೊ ಇವರ ಒಂದು ನೇತೃತ್ವದಲ್ಲಿ ಆಕ್ಚುಲಿ ಇದನ್ನ ಸ್ಟಾರ್ಟ್ ಮಾಡಿದ್ಯಾರು? AOU. ಯಾರು ಇವರು? ಬ್ರಿಟಿಷ್ನವರು. ಅವ್ರು ಏನ್ ಅನ್ಕೊಂಡಿದ್ರು ಅಂತ ಹೇಳಿದ್ರೆ, ನಾವ್ ಈ ತರದ ಒಂದು ಸಂಸ್ಥೆ ಅಥವಾ ಸಂಘವನ್ನ ಸ್ಥಾಪ ಮಾಡಿದ್ರೆ ವಿ ಕ್ಯಾನ್ ಕಂಟ್ರೋಲ್ ದ ಇಂಡಿಯನ್ ಸಿಸ್ಟಮ್ ಎಂಟೈರ್ ಬೈ ದಿಸ್ INC. ಇಲ್ಲಿರೋರ್ನ ನಾವು ನಮ್ಮ ಒಂದು ಜೀತದಾಳುಗಳನ್ನ ಅಥವಾ ನಾವು ಹ್ಯಾಂಡ್ ಅಲ್ಲಿ ಹೋಲ್ಡ್ ಮಾಡ್ಕೊಂಡ್ಬಿಟ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಟ್ರಿಯಲ್ಲಿ ಇರುವಂತಹ ಏನೇ ಲೂಪ್ ಹೋಲ್ಸ್ ಆದ್ರೂ ತೊಂದರೆ ಆದ್ರೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ ಅಂತ AOU ಥಿಂಕ್ ಮಾಡಿದ್ದ. ಬಟ್ ಇಟ್ ಬಿಕಮ್ ಇರಿವರ್ಸಿಬಲ್ ಆಗುತ್ತೆ. ಇದ್ರ ಇರಿವರ್ಸಿಬಲ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬ್ರಿಟಿಷ್ನವರು ತಂದಂತ 1815 ಇಂದ 1885 ವರೆಗೂ ಕೂಡ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನೇನ್ ಪಾಲಿಸೀಸ್ ಇರುತ್ತೆ ಇಲ್ಲೇ ಔಟ್ಪುಟ್ ಬರುತ್ತೆ. ಇವರೆಲ್ಲ ಸೀಟ್ಸ್ ಎಲ್ಲಿಂದ ಬರೋದಂದ್ರೆ ಇಲ್ಲಿಂದ. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಈ ಟೈಮಲ್ಲಿ ಎಜುಕೇಶನ್ ಕೊಡ್ತಾರಲ್ವಾ ಬ್ರಿಟಿಷ್, ಆ ಟೈಮಲ್ಲಿ ಆ ಎಜುಕೇಶನ್ ಅನ್ನ ಬಳಸ್ಕೊಂಡು ರಿವೋಲ್ಟ್ಗೆ ಇಲ್ಲಿ ಶುರುವಾಗುತ್ತೆ. ಅರ್ಥ ಆಯ್ತಾ? ಅವ್ರು ಹಾಕಿದ್ದ ಬಿತ್ತನೆ ಅವ್ರನ್ನೇ ತಗೊಳ್ಳೋದು. ಅರ್ಥ ಆಯ್ತಾ? ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾಕೆ ಈ ಟೈಮಲ್ಲಿ ರಿವೋಲ್ಟ್ ಆಗುತ್ತೆ, ಈ ಟೈಮಲ್ಲಿ ಯಾಕೆ ಎಚ್ಚೆತ್ಕೊಳ್ತಾರೆ ಅಂತ ಹೇಳಿದ್ರೆ ಇಲ್ಲಿಂದ ಶುರುವಾಗುವಂಥದ್ದು. ಓಕೆನಾ? ಇಲ್ಲಿ 1885 INC ರಿವೋಲ್ಟ್ ಬರುತ್ತೆ. ಸೊ ಇದಾದ್ಮೇಲೆ ನಾವು ಪ್ರೀ ಗಾಂಧಿ ಮತ್ತೆ ಪೋಸ್ಟ್ ಗಾಂಧಿ ಎರಾಸ್ ಅಂತ ಕರೀತಾರೆ. ಗಾಂಧೀಜಿ ಅವರು ಬರೋದಕ್ಕೆ ಮುಂಚೆ, ಗಾಂಧೀಜಿ ಅವರು ಬಂದ ಮೇಲೆ, ಮತ್ತೆ ನಾನು 1885 ಇಂದ ಹಿಡಿದು ಇಲ್ಲಿವರೆಗೂ ಕೂಡ ನಾನು ಎಷ್ಟು INC ಕಾಂಗ್ರೆಸ್ ಆಗಿದಾವೋ ಪ್ರತಿಯೊಂದು ಮೆನ್ಷನ್ ಮಾಡಿದೀನಿ. ಮತ್ತೆ ಇಲ್ಲಿ ಏನ್ ಫೋಕಸ್ ಮಾಡ್ಬೇಕು ಜನರಲ್ ಆಗಿ ಅಂತ ಬಂದಾಗ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಬಂದಾಗ ಯಾರ್ಯಾರು INC ಪ್ರೆಸಿಡೆಂಟ್ ಆಗಿದ್ರು, ಯಾರ್ಯಾರು ಆಗಿಲ್ಲ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಾನು ಕೆಲವೊಂದು ಚಾಯ್ಸ್ ಕೊಡ್ತೀನಿ. ಚಾಯ್ಸ್ ಏನು? ಫಾರ್ ಎಕ್ಸಾಂಪಲ್ ಇದೊಂದು ಕ್ವಶನ್ ಅನ್ಕೊಳ್ಳಿ. ಓಕೆ, ಇನ್ ಗಿವೆನ್ ಬಿಲೋ ಪರ್ಸನಾಲಿಟೀಸ್ ಹೂ ಆರ್ ನಾಟ್ ಬಿಕಮ್ ದ INC ಪ್ರೆಸಿಡೆಂಟ್, ಟಿಲ್ ದ ಲಾಸ್ಟ್ ವರ್ಗೂ ಕೂಡ, ಅಂದ್ರೆ ಇಂಡಿಪೆಂಡೆನ್ಸ್ ವರ್ಗೂ ಕೂಡ ನಾನು ಯಾರ್ಯಾರು INC ಪ್ರೆಸಿಡೆಂಟ್ ಆಗಿಲ್ಲ. ಅರ್ಥ ಆಯ್ತಾ? ಫಸ್ಟ್ ಒನ್ ಏನು? ಅಂಬೇಡ್ಕರ್. ಓಕೆ, ಬಿ ಜಿನ್ನಾ, ಸಿ ತಿಲಕ್, ಡಿ ಯಾರಿದ್ದಾರೆ? ಮೋಹನ್ ದಾಸ್ ಕರಮಚಂದ ಗಾಂಧಿ. ಓಕೆ, ಸೊ ಇವರಲ್ಲಿ ಯಾರ್ಯಾರು ಆಗಿಲ್ಲ? ಯಾರಾಗಿಲ್ಲ? ಫಸ್ಟ್ ಯಾರು ಆಗಿದ್ದಾರೆ ಹೇಳಿ? ಗಾಂಧೀಜಿ ಆಗಿದ್ದಾರೆ. ಎಲ್ಲಾಗಿದ್ದಾರೆ? ಬೆಳಗಾಂ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 1924 ಅಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಆದಂತವರು. ಇದು KPSC ಅಂಡ್ UPSC ಎರಡಕ್ಕೂ ಇಂಪಾರ್ಟೆಂಟ್.
Gandhiji has presided only one session and in from Karnataka, Belgaum district. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ತಿಲಕ್, ಬಾಲಗಂಗಾಧರನಾಥ ತಿಲಕ್ ಆಗಿದಾರ? ಪ್ರೆಸಿಡೆಂಟ್ ಆಗಿದ್ದಾರೆ ಯಾವಾಗಾದ್ರು? ದೆನ್ ವಾಟ್ ಅಬೌಟ್ ಜಿನ್ನಾ, ಪ್ರೆಸಿಡೆಂಟ್ ಆಗಿದ್ದಾರಾ? ಅಂಬೇಡ್ಕರ್ ಆಗಿದಾರ? INC ಪ್ರೆಸಿಡೆಂಟ್ ಆಗಿದ್ರಾ? ಇವರಲ್ಲಿ ಯಾರಾಗಿದ್ದಾರೆ, ಯಾರಾಗಿಲ್ಲ? ಯಾಕೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ 1885 ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ 1885 ಇಂದ ಹಿಡಿದು 1947 ವರೆಗೂ ಕೂಡ ಇಲ್ಲಿವರೆಗೂ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಯಾರ್ಯಾರು ಪ್ರೆಸಿಡೆಂಟ್ಶಿಪ್ ತಗೊಂಡಿದ್ರು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಬಿಫೋರ್ ಇಂಡಿಪೆಂಡೆನ್ಸ್. ಅರ್ಥ ಆಯ್ತಾ? ಅಂಡ್ ಫಸ್ಟ್ ಪ್ರೆಸೈಡ್ ಯಾರಾಗಿದ್ರು 1885, ಅಂಡ್ ಬಿಫೋರ್ ಲಾಸ್ಟ್ ಇಂಡಿಪೆಂಡೆನ್ಸ್ ಮುಂಚೆ ಯಾರಾಗಿದ್ರು? ಫಾರ್ ಎಕ್ಸಾಂಪಲ್ 1946 ಡಿಸೆಂಬರ್ ಅಲ್ಲಿ ಅಧಿವೇಶನ ಆಗುತ್ತೆ. ಯಾರು ಆಗಿದ್ರು? ಯಾರಾಗಿದ್ರು? ಸುಚಿತ್ರಾ ಕೃಪಲಾನಿ. ಓಕೆ, ಸುಚಿತ್ರಾ ಕೃಪಲಾನಿ ವಾಸ್ ದ INC president, was presided before independence, last session of the before independence. These are the key points for the UPSC or ಎಲ್ಲ ಎಕ್ಸಾಮ್ಸ್ ಅಷ್ಟೇ. these are the ingredients. ಇದು ಬೇಕಾಗಿರೋಂಥದ್ದು. ನೀವೇನ್ ಫೋಕಸ್ ಮಾಡ್ಬೇಕು ಅಂದ್ರೆ ಇದನ್ನ ನೋಡ್ಕೋಬೇಕು. ಅರ್ಥ ಆಯ್ತಾ? ಅಂಡ್ ನಾವು ಇದು ಬಿಟ್ಟು ಇದರಲ್ಲಿ ಹೇಳಿ ನೋಡೋಣ, ಆನ್ಸರ್ ಹೇಳಿ. ಅಡಿಷನಲ್ ಯು ನೀಡ್ ಮೆಟೀರಿಯಲ್. ದಟ್ ವಾಸ್ ನಮ್ಮ KPSC ನ ಕವರ್ ಮಾಡಿ. ಯಾವ್ದೋ ಒಂದು ಬೇಕೇ ಬೇಕು, ಎನಿ ಇನ್ಸ್ಟಿಟ್ಯೂಟ್ ಒಂದು ಮೆಟೀರಿಯಲ್ ಬೇಕೇ ಬೇಕು. ನಮ್ಮ KPSC ಇಸ್ ದ ಬೆಸ್ಟ್ ನನ್ಗೆ ಗೊತ್ತಿದ್ದಂಗೆ. ಯಾಕಂದ್ರೆ ಕಂಪೇರ್ ಮಾಡಿದಾಗ ಬೇರೆ ಇನ್ಸ್ಟಿಟ್ಯೂಟ್ಸ್ ಅಂತ ನೋಡಿದಾಗ NCERTs ಜೊತೆಗೆ ಅದು ಬೇಕಾಗ್ತದೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇದಾದ್ಮೇಲೆ ಆನ್ಸರ್ ಏನು ಹೇಳಿದ್ರಾ? ಇವ್ರು 3 ಜನ ಇಲ್ಲ. ಯಾರ್ಯಾರು ಹೇಳಿ? ಅಂಬೇಡ್ಕರ್, ಜಿನ್ನಾ, ತಿಲಕ್ ಯಾವ ಸೆಷನ್ಸ್ ಅಲ್ಲೂ ತಗೊಂಡಿಲ್ಲ, ಡಿಸೈಡ್ ಆಗಿಲ್ಲ. ಇದು ಗೊತ್ತಿರಲಿ. ಅರ್ಥ ಆಯ್ತಾ? ಈ ತರ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. 1885 ಇಂದ ಹಿಡಿದು 1947 ವರೆಗೂ ಎಲ್ಲೂ ಇರಲಿಲ್ಲ. ಮಹಾತ್ಮ ಗಾಂಧೀಜಿ ಅವ್ರು ಅಟೆಂಡ್ ಆಗಿದ್ದಂತ. ಅರ್ಥ ಆಯ್ತಾ? ಸೊ ಇದನ್ನ ಲಿಸ್ಟ್ ಮಾಡ್ಬೇಕು. ನೀವು ಈ ತರ ಲಿಸ್ಟ್ ಮಾಡ್ಬೇಕಾಗುತ್ತೆ. ಇದು ಬಿಟ್ಟು ನೆಕ್ಸ್ಟ್ ಪ್ರೀ ಗಾಂಧಿಯಲ್ಲಿ ಏನೇನ್ ಇವೆಂಟ್ಸ್ ಆಯ್ತು? ಓಕೆ, ಪ್ರೀ ಗಾಂಧಿಯನ್ ಎರಾ ಮೀನ್ಸ್ ಬಿಫೋರ್ 1915. ಓಕೆ, ಇದು ಪೋಸ್ಟ್ ಗಾಂಧಿ ಅಥವಾ ಗಾಂಧಿಯನ್ ಎರಾ ಅಂತ ಕರೀತಾರೆ. ದಟ್ ವಾಸ್ ಗಾಂಧಿಯನ್ ಎರಾ ಈಸ್ ಫ್ರಮ್ 1950 to 1947. ದಿಸ್ ಇಸ್ ಪ್ರೀ ಗಾಂಧಿಯನ್ ಎರಾ ಅಂತ ಕರೀತಾರೆ. ಪ್ರೀ ಗಾಂಧಿಯನ್ ಎರಾ ಅಂತ ಹೇಳಿದ್ರೆ ಗಾಂಧಿ ಬಂದಿದ್ದಲ್ಲ. ಗಾಂಧಿ ತಾತ ಬಂದು ಫಸ್ಟ್ ಸೆಷನ್ ಅಲ್ಲಿ ಯಾವಾಗ ಕಾಣಿಸ್ಕೊಂಡ್ರು? ಯಾವ INC ಸೆಷನ್ ಅಲ್ಲಿ ಕಾಣಿಸ್ಕೊಂಡ್ರು? ಅಂದ್ರೆ ಇದಕ್ ಮುಂಚೆ ಕಾಣಿಸ್ಕೊಂಡ್ರ? 1915 ಮುಂಚೆ ಕಾಣಿಸ್ಕೊಂಡಿದ್ರ? ಇನ್ ವಿಚ್ ಸೆಷನ್ ಫಸ್ಟ್ ಈ ವಾಸ್ ಕಾಣಿಸ್ಕೊಂಡಿದ್ದು? ಪಬ್ಲಿಕ್ ಅಲ್ಲ, ಜಸ್ಟ್ ಸೆಷನ್. ಪಬ್ಲಿಕ್ ಅಲ್ಲಿ ಬಂದು ಹಿಂದೂ ಬನಾರಸ್ ಯೂನಿವರ್ಸಿಟಿಯಲ್ಲಿ ಒಂದು ಸೆಷನ್ ಇರುತ್ತೆ ಆವಾಗ 1915 ಅಲ್ಲಿ. ಅದು ಬಿಟ್ಬಿಡಿ. ಅದಕ್ಕೂ ಮುಂಚೆ ಬಂದಾಗ ಯಾವಾಗ ಕಾಣಿಸ್ಕೊಂಡಿದ್ರ? ಕ್ಲಾಸ್ ಅಲ್ಲಿ ಇರುತ್ತೆ. ಓಕೆ, INC ಸೆಷನ್ ಯಾವ INC ಸೆಷನ್ ಅಲ್ಲಿ? ಬಿಫೋರ್ ಗಾಂಧಿಯನ್ ಎರಾ. ಅಂದ್ರೆ ಸರಿ, ಗಾಂಧಿಯನ್ ಎರಾ ಬರೋದಕ್ಕೆ ಮುಂಚೆ, ಗಾಂಧಿ ತಾತ ಬಂದು ಫ್ರೀಡಮ್ ಮೂವ್ಮೆಂಟ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮುಂಚೆ ಒಂದ್ಸರಿ ಕಾಣಿಸ್ಕೊಡ್ತಾರೆ. ಅರ್ಥ ಆಯ್ತಾ? ಅದು ಯಾವಾಗ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರೀ ಗಾಂಧಿಯನ್ ಎರಾ ಅಂತ ಬಂದಾಗ ಫಸ್ಟ್ ಮೂವ್ಮೆಂಟ್ ಯಾವ್ದು ಬರುತ್ತೆ? ವಿಚ್ ಇಸ್ ದ ಫಸ್ಟ್ ಮೂವ್ಮೆಂಟ್ ಆಫ್ಟರ್ 1885? ಫಸ್ಟ್ ಒನ್ ಯಾವುದು? ಸ್ವದೇಶಿ ಮೂವ್ಮೆಂಟ್. ಕೇಳಿದ್ದೀರಾ? ಸ್ವದೇಶಿ ಮೂವ್ಮೆಂಟ್ ಅಥವಾ ಬೆಂಗಾಲ್ ಪಾರ್ಟಿಷನ್. ಗಾಂಧೀಜಿ ಪಾರ್ಟಿಸಿಪೇಟ್ ಮಾಡಿದ್ರೆ ಇದಕ್ಕೆ ಸ್ವದೇಶಿ ಮೂವ್ಮೆಂಟ್ ಅಲ್ಲಿ. ಕ್ವಶನ್ಸ್ ಹೆಂಗಿರುತ್ತೆ ಗೊತ್ತಾ? ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೂವ್ಮೆಂಟ್ಸ್ ಗಾಂಧಿ ಬಿಕಮ್ ಮೇಜರ್ ರೋಲ್ ಅಂಡ್ ಈ ವಾಸ್ ಲೀಡರ್ ಅಥವಾ ಈ ವಾಸ್ ದ ರಿಯಲ್ ಫೌಂಡರ್ ಆಫ್ ದಟ್ ಇವೆಂಟ್ಸ್ ಅಂತ ಕೇಳಿದಾಗ, ಒಂದು ಸ್ವದೇಶಿ ಮೂವ್ಮೆಂಟ್, 2 ನಾನ್ ಕೋಆಪರೇಷನ್, ಸಿವಿಲ್ ಡಿಸೊಬಿಡಿಯನ್ಸ್, ಕ್ವಿಟ್ ಮೂವ್ಮೆಂಟ್. ಯಾವ್ದ್ರಲ್ಲಿ ಇಲ್ಲ? ಗಾಂಧೀಜಿ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ? ಸ್ವದೇಶಿಯಲ್ಲಿ ಮಾಡಿದ್ರೆ ಇಲ್ಲ. ಗಾಂಧೀಜಿ ಅವರು ಸ್ವದೇಶಿ ಮೂವ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಪಾರ್ಟಿಸಿಪೇಟೆಡ್ ನಾಟ್ ಮಾಡಿದ್ರಾ? ಗಾಂಧೀಜಿ ಬಂದಿದ್ದೆ ಯಾವಾಗ? 1911 ಅಲ್ಲಿ ತಗೊಳ್ಳಿ. ಅರ್ಥ ಆಯ್ತಾ? 1911 ಅಲ್ಲಿ ಬಂದ್ರು. 15 ಇಂದ ಕೂಡ ಅವರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು. ಅದಕ್ಕೆ ಮುಂಚೆ ಅವರು ಬರಲ್ಲ. ಅರ್ಥ ಆಯ್ತಾ? ಸ್ವದೇಶಿ ಮೂವ್ಮೆಂಟ್ ಅಲ್ಲಿ ಗಾಂಧೀಜಿ ಅವರು ಇರೋದಿಲ್ಲ. ಓಕೆ, ಕ್ಲಾರಿಫಿಕೇಶನ್ ಆಯ್ತಾ? 1911 ಅವ್ರು ಬಂದ್ರು ಕೂಡ ನಾನು ಆಕ್ಟಿವ್ ಆಗಿ ಶುರುವಾಗೋದು 1915 ಬನಾರಸ್ ಹಿಂದೂ ಯೂನಿವರ್ಸಿಟಿ. ಆಮೇಲೆ 1 ವರ್ಷ ಏನ್ ಮಾಡ್ತಾರೆ ಅಂದ್ರೆ ಅವರ ಗುರುಗಳು, ಯಾರು ಅವ್ರ ಗುರು? ಗಾಂಧೀಜಿ ಅವ್ರ ಗುರು ಯಾರು? ಸುಭಾಷ್ ಚಂದ್ರ ಅವ್ರ ಗುರು ಯಾರು? ಮತ್ತೆ ಗಾಂಧೀಜಿ ಅವ್ರ ಗುರು ಯಾರು? ಅವರೆಲ್ಲ ಒಂದ್ ಸ್ವಲ್ಪ ನೋಡ್ಕೋಬೇಕು. ಹೂ ಹ್ಯಾಸ್ ಟೇಕನ್ ಅಡ್ವೈಸ್ ಆಫ್ ದಮ್. ಆಮೇಲೆ ಅವ್ರು ಬರೋವಂಥದ್ದು ಯಾರು ಇರ್ತಾರೆ? ಯಾರು ಗುರು ಅವರು? ಗಾಂಧೀಜಿ ಅವ್ರ ಗುರು ಯಾರು ಗೊತ್ತಿಲ್ವಾ?
ಹಾ ಹೇಳಿ ನೋಡೋಣ ಯಾರಾದ್ರು. ಗಾಂಧೀಜಿಯವ್ರ ಗುರು ಯಾರು? ಅವರ ಅಡ್ವೈಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ 1 ವರ್ಷ ಇಡೀ ದೇಶವನ್ನ ಸುತ್ತುತ್ತಾರೆ ಟ್ರೈನಲ್ಲಿ. ಓಕೆ, 1 ವರ್ಷ ಸುತ್ತಿದಾದ್ಮೇಲೆ ಆಮೇಲೆ ಅವರು ಬರ್ತಾರೆ. ದಿಸ್ ಈಸ್ ವಾಟ್ ಗಾಂಧೀಜಿ ಬಿಕಮ್ ದ ಫೇಮಸ್ ರೂಲರ್ ಅಂಡ್ ಇಂಡಿಪೆಂಡೆನ್ಸ್ ಬರೋದಕ್ಕೆ ಮೇಜರ್ ಕಾರಣ ಅದು. ನಾನು ಏನಕ್ಕೆ ಹೇಳ್ತಾ ಇದೀನಿ ಗೊತ್ತಾ? ನೀವು UPSC ಪ್ರಿಪೇರ್ ಆಗ್ಬೇಕಾದ್ರೆ, ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಾದ್ರೆ ಫಸ್ಟ್ ಗ್ರೌಂಡ್ ರಿಯಾಲಿಟಿ ಗೊತ್ತಿರಬೇಕು, ಸಿಲೆಬಸ್ ಗೊತ್ತಿರಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗೊತ್ತಿರಬೇಕು, NCERTs ಓದಿರ್ಬೇಕು, ಆಮೇಲೆ ಎಕ್ಸಾಮ್ ಬರಬೇಕು ಅಲ್ವಾ? ದಟ್ ಈಸ್ ವೈ ಗಾಂಧೀಜಿ ಆನ್ ದ ಅಡ್ವೈಸ್ ಆಫ್ ಯಾರು ಹೆಸರು ಹೇಳಿ ಯಾರಾದ್ರು. ಲೇಟರ್ he actively participated some of the important that movements such as 1917 1918 ಅಲ್ಲಿ that was ಚಂಪಾರಣ್ ಸತ್ಯಾಗ್ರಹ ಅಲ್ವಾ? ಚಂಪಾರಣ್ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ, ಅಹಮದಾಬಾದ್ ಮಿಲ್ ಸ್ಟ್ರೈಕ್. These 3 are very important. Okay, they are the original and real non-cooperation, civil disobedience, hunger strike. ಅರ್ಥ ಆಯ್ತಾ? ಹಂಗರ್ ಸ್ಟ್ರೈಕ್ ಅನ್ನ ಇಲ್ಲಿಂದಾನೆ ಶುರು ಮಾಡೋದು. ಹಂಗರ್ ಸ್ಟ್ರೈಕ್ ಅನ್ನ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಖೇಡಾ. ಓಕೆ, ಫಸ್ಟ್ ಒನ್ ಚಂಪಾರಣ್, ಓಕೆ, ಸೆಕೆಂಡ್ ಒನ್ ಖೇಡಾ ಸತ್ಯಾಗ್ರಹ, ಮೂರನೇದು ಅಹಮದಾಬಾದ್ ಮಿಲ್ ಸ್ಟ್ರೈಕ್. ಓಕೆ, ದೀಸ್ 3 ಆರ್ ದ ಇನಿಷಿಯಲಿ ಗಾಂಧೀಜಿ ಪಾರ್ಟಿಸಿಪೇಟೆಡ್ ಫಾರ್ ದ ಫ್ರೀಡಮ್ ಮೂವ್ಮೆಂಟ್. ಅರ್ಥ ಆಯ್ತಾ? ಲೇಟರ್ ಆಮೇಲೆ ಬರೋದು ಬೇರೆದು. ಫಸ್ಟ್ ಒನ್ ಇದಾಯ್ತು. ಸ್ವದೇಶಿ ಮೂವ್ಮೆಂಟ್ ಅಲ್ಲಿ ಗಾಂಧೀಜಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆನಾ? ಬೆಂಗಾಲ್ ಪಾರ್ಟಿಷನ್ ಆಗುತ್ತೆ ಯಾವಾಗ? 1905 1906 ಅಲ್ಲಿ, 1904 ಇಂದ ಶುರುವಾಗುತ್ತೆ ಇದು. ಓಕೆ, ಆಮೇಲೆ ಅನ್ಯುಲೇಷನ್ ಆಫ್ ಪಾರ್ಟಿಷನ್. ಬೆಂಗಾಲ್ ಅನ್ಯುಲೇಷನ್ ಅಂದ್ರೆ ಮತ್ತೆ ಒಂದಾಗೋದು. ಡಿವೈಡ್ ಮಾಡ್ತಾರೆ ಬ್ರಿಟಿಷ್ನವರು. ಏನಕ್ಕೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ರೀಸನ್ ಕೊಟ್ಬಿಟ್ಟು ಈಸ್ಟ್ ಬೆಂಗಾಲ್ ಮತ್ತೆ ಅಸ್ಸಾಂ ಅನ್ನ ಡಿವೈಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಬಿಕಾಸ್ ಆಫ್ ಸಮ್ ಪ್ರೆಷರ್ ಇಂದ 1911 ಅಲ್ಲಿ ಮತ್ತೆ ಒಂದಾಗುತ್ತೆ. ಓಕೆ, ಡಿವಿಷನ್ ಮಾಡೋದಿಲ್ಲ. ಅಂಡ್ ದ ಫಸ್ಟ್ ಟೈಮ್ ದೇ ಶಿಫ್ಟೆಡ್ ಕ್ಯಾಪಿಟಲ್ ಟು ಡೆಲ್ಲಿ. ಅರ್ಥ ಆಯ್ತಾ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ ಕೋಲ್ಕತ್ತಾದಿಂದ ಇದಕ್ಕೆ ಡೆಲ್ಲಿಗೆ ಏನ್ ಮಾಡ್ತಾರೆ? ಕ್ಯಾಪಿಟಲ್ ಅನ್ನ ಶಿಫ್ಟ್ ಮಾಡ್ತಾರೆ. ಟಿಲ್ ಇಂಡಿಪೆಂಡೆನ್ಸ್ ವರ್ಗೂ ಇದೇ ಇರುತ್ತೆ. ಎಲ್ಲಿ? 1911 ಅಲ್ಲಿ ಡೆಲ್ಲಿನ ಕ್ಯಾಪಿಟಲ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಯಾರು? ಬ್ರಿಟಿಷ್ನವರು. ಅರ್ಥ ಆಯ್ತಾ? ಸೊ ಇದು ಇಲ್ಲಿಗೆ. ನೌ ವಿ ಆರ್ ಮೂವಿಂಗ್ ಟು ದ ಪೋಸ್ಟ್ ಗಾಂಧಿಯನ್ ಏರಾ. ಇದು ಹೇಳಿದೆ, ಇದು ಫಸ್ಟ್ 1917 1980s ಅಲ್ಲಿ ಚಂಪಾರಣ್ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ, ಆಮೇಲೆ ಅಹಮದಾಬಾದ್ ಮಿಲ್ ಸ್ಟ್ರೈಕ್. ಸೊ ಇವುಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನೆಕ್ಸ್ಟ್ ಯಾವ್ದು ಬರುತ್ತೆ? ನಾನ್ ಕೋಆಪರೇಷನ್ ಮೂವ್ಮೆಂಟ್. ಓಕೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬರುತ್ತೆ. ಇದಾದ್ಮೇಲೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್. ಓಕೆ, ಡಿಸೋಬಿಡಿಯನ್ಸ್ ಮೂವ್ಮೆಂಟ್. ಇದ್ರ ಜೊತೆಗೆ ಸಿವಿಲ್ ಡಿಸೋಬಿಡಿಯನ್ಸ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಸಾಲ್ಟ್ ಸತ್ಯಾಗ್ರಹ. ಇಲ್ಲಿ ಏನಪ್ಪಾ ಕರ್ನಾಟಕ ಹಿಸ್ಟ್ರಿ ಏನು ಹೇಳ್ತಾ ಇಲ್ಲ ಅಂತ ತಿಳ್ಕೊಬೇಡಿ. ವೇರೆವರ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇಲ್ಲಿ ಏನಾಗುತ್ತೆ ಕರ್ನಾಟಕದಲ್ಲೂ ಕೂಡ ಆಗುತ್ತೆ. ಸೊ ಆ ಪ್ಲೇಸಸ್ ಅನ್ನ ಕವರ್ ಮಾಡ್ಬೇಕಾದ್ರೆ ನಾನು ಅಲ್ಲೇ ಕವರ್ ಮಾಡ್ತೀನಿ. ಅರ್ಥ ಆಯ್ತಾ? ಸೇಮ್ ಸಾಲ್ಟ್ ಸತ್ಯಾಗ್ರಹ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯಾದಲ್ಲಿ ಎಲ್ಲಿಂದ ಶುರು ಆಗುತ್ತೆ? ಎಲ್ಲಿಂದ ಶುರು ಆಗುತ್ತೆ ಇಂಡಿಯಾದಲ್ಲಿ ಸಾಲ್ಟ್ ಸತ್ಯಾಗ್ರಹ? ದಂಡಿ ಮಾರ್ಚ್ ಅಂತ ಕರೀತಾರೆ. ದಂಡಿಯಿಂದ ಶುರು ಆಗೋದು. ಕರ್ನಾಟಕದಲ್ಲಿ ಅಂಕೋಲಾ. ಅರ್ಥ ಆಯ್ತಾ? ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಎರಡನ್ನೂ ಕೂಡ ಡಿವೈಡ್ ಮಾಡ್ತೀನಿ. ಮತ್ತೆ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು? ಅರ್ಥ ಆಯ್ತಾ? ಎಕ್ಸಾಂಪಲ್ ಮಹಾದೇವಪ್ಪ, ವೆರಿ ಇಂಪಾರ್ಟೆಂಟ್ ಪರ್ಸನ್. ಆಮೇಲೆ ದೇಶಪಾಂಡೆ. ಅರ್ಥ ಆಯ್ತಾ? ದೀಸ್ ಆರ್ ಆಲ್ ಗ್ರೇಟೆಸ್ಟ್ ಫ್ರೀಡಮ್ ಫೈಟರ್ಸ್ ಇನ್ ದಟ್ ಪಾರ್ಟ್ ಆಫ್ ಕರ್ನಾಟಕ ಪಾರ್ಟ್ ಅಲ್ಲಿ. ಸೇಮ್ ಥಿಂಗ್ ಇಂಡಿಯಾ ಅಂತ ಬಂದಾಗ ನಾವು ಜವಾಹರ್ಲಾಲ್ ನೆಹರು ನೋಡ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು. ದೇರ್ ಆರ್ ರಿಯಲ್ ಫ್ರೀಡಮ್ ಫೈಟರ್ಸ್ ಇಂದ ಈ ಪಾರ್ಟ್ ಅಲ್ಲಿ ಬರುತ್ತೆ. ಸೊ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬಂದ್ಬಿಟ್ಟು 1919 ಇಂದ ಹಿಡಿದು 1921. ಇದಕ್ಕೆ ಮುಂಚೆ ರೌಲತ್ ಆಕ್ಟ್ ಅದೆಲ್ಲ ಬರುತ್ತೆ, ಅದೇ ಹೇಳ್ತೀನಿ. ಅದು ಸಿಂಪಲ್ ಥಿಂಗ್ಸ್, ಓನ್ಲಿ ಮೇಜರ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಇರೋದು. ಆಮೇಲೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ 1930s ಅಲ್ಲಿ ಬರುತ್ತೆ. ಇದಾದ್ಮೇಲೆ ನಮ್ಗೆ ಒಂದು 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬರುತ್ತೆ. ದಟ್ ವಾಸ್ ಹೆಲ್ಡ್ ಇನ್ ಲಂಡನ್ ಅಲ್ಲಿ ಆಗುವಂಥದ್ದು. ಸೊ 1930, 31, 32. Okay, 1930, 31, 32. 3 round table conference which was held in London. Okay, but INC Congress, that was Indian National Congress ಆಗಿರ್ಬೋದು, ಅಥವಾ ಗಾಂಧೀಜಿ participated how many round table conference? ಎಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ? ಗಾಂಧೀಜಿ ಅವರು ಎಷ್ಟು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ? ಹೌ ಮೆನಿ? 1. ಯಾವುದು? ಯಾಕಂದ್ರೆ ಒಂದು ಅಂತ ಗೊತ್ತಿರ್ತದೆ, ಕೇಳಿರ್ತೀರಾ, ಬಟ್ ಯಾವುದು ಅಂತ ಗೊತ್ತಿರಲ್ಲ. ಅರ್ಥ ಆಯ್ತಾ? ಯಾವುದು? 30ನ 31ನ 32ನ? 31 ಅಂದ್ರೆ ಎರಡನೇದು. ದಿಸ್ ಇಸ್ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಇದು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಇದು ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಗಾಂಧೀಜಿ ಅಂಡ್ INC
ಬಂದು ಪಾರ್ಟಿಸಿಪೇಟ್ ಮಾಡಿದವರು ಯಾರು? ಬರೀ ಒಂದ್ಲಲ್ಲಿ ಮಾತ್ರ. ಇವ್ರ ಜೊತೆ ಬೇರೆ ಯಾರಿದ್ರು ಅದರ್ ದೆನ್ ಗಾಂಧಿ? INC ಯಲ್ಲಿ ಯಾರ್ಯಾರಿದ್ರು ಬೇರೆ? INC ಲೀಡರ್ಸ್ ನಾನು ಹೇಳ್ತಾ ಇರೋದು. ಓಕೆ, ಸೊ ಅದನ್ನ ನೋಡ್ಕೋಬೇಕು. ಇವ್ರ ಜೊತೆ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಅದರಲ್ಲಿ ಫ್ರೀಡಮ್ ವುಮೆನ್ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಅರ್ಥ ಆಯ್ತಾ? ಸೊ ಅದನ್ನ ನೋಡ್ಕೋಬೇಕಾಗ್ತದೆ. ವುಮೆನ್ ಯಾರು ಹೋಗಿದ್ರು ಇವ್ರ ಜೊತೆ? ಗಾಂಧೀಜಿ ಇವ್ರ ಜೊತೆ, ಅರ್ಥ ಆಯ್ತಾ? ಅಲ್ಲಿಗೆ ಲಂಡನ್ಗೆ, ಅರ್ಥ ಆಯ್ತಾ? ಸೊ ಆಮೇಲೆ ಮೂರಲ್ಲೂ ಪಾರ್ಟಿಸಿಪೇಟ್ ಮಾಡಿದವ್ರಂತಾರೆ ಯಾರು? ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು? ಫಾರ್ ಎಕ್ಸಾಂಪಲ್ ಜಿನ್ನಾ ಪಾರ್ಟಿಸಿಪೇಟ್ ಮಾಡಿದ್ರಾ? ಅಂಬೇಡ್ಕರ್ ಪಾರ್ಟಿಸಿಪೇಟ್ ಮಾಡಿದ್ರಾ? ಅಥವಾ ನಮ್ಮ ಮೈಸೂರು ಸಂಸ್ಥಾನದಿಂದ ರಾಜರಿದಾರಲ್ವಾ ಅವ್ರು ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರಾ? ಅರ್ಥ ಆಯ್ತಾ? ಸೊ ಅದನ್ನ ನೀವು ಲಿಸ್ಟ್ ಮಾಡ್ಕೋಬೇಕು. ಆಲ್ ದ 3 INC ಪ್ರೆಸಿಡೆಂಟ್ ಇದನ್ನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕು. ಓಕೆನಾ? ಇದು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಗಾಂಧೀಜಿ ಅವರು ಎಷ್ಟು ಒಂದು INC ಇದನ್ನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಮೀಟ್ ಆಗಿದ್ರು, ಪ್ರೆಸೆಂಟ್ ಆಗಿದ್ರು. ಅಂಡ್ ಅದರ್ ದೆನ್ ಗಾಂಧೀಜಿ, ಅದರ್ ಫ್ರೀಡಮ್ ಫೈಟರ್ಸ್ ಅಂತ ಬಂದಾಗ, ಓಕೆ, ಸುಭಾಷ್ ಚಂದ್ರ ಬೋಸ್ ಹೋಗಿದ್ರಾ? ಇಲ್ಲ. ಓಕೆ, ನೋಡ್ಕೊಳ್ಳಿ, ಇವೆಲ್ಲ ಇರ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳೋದು ಮರ್ತ್ಬಿಟ್ಟೆ. 1885 ಅಲ್ಲಿ INC ಫಾರ್ಮೇಶನ್ ಆದಾಗ ಹೌ ಮೆನಿ ವುಮೆನ್ಸ್ ಆರ್ ಬಿನ್ ಪಾರ್ಟಿಸಿಪೇಟೆಡ್? ವುಮೆನ್ ಫ್ರೀಡಮ್ ಫೈಟರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರಾ ಇಲ್ವಾ? ಮಾಡಿದ್ರಾ? ಎಷ್ಟು ಜನ ಮಾಡಿದ್ರು? ಏನಾದ್ರೂ ಐಡಿಯಾ ಇದೆಯಾ? ಎಷ್ಟು ಜನ ಅಂತ ಗೊತ್ತಿಲ್ಲ, ಬಟ್ ಮಾಡಿದ್ರೆ ಇಲ್ಲ, ಇದು ಬೇಸಿಕ್ ಥಿಂಗ್. ಮಾಡಿ ಇದ್ದಿರ್ತಾನೆ. ವುಮೆನ್ಸ್ ಡೆಲಿಗೇಟ್ಸ್ ಇದ್ರ ಇಲ್ವಾ? ಟೋಟಲ್ ಎಷ್ಟು ಜನ ಇದ್ರು ಅವಾಗ? ಹೌ ಮೆನಿ ಪ್ರೆಸೆಂಟ್ ಆಗಿದ್ರು? ಫಸ್ಟ್ INC ಪ್ರೆಸಿಡೆಂಟ್ ಅದ ಮೀಟಿಂಗ್ ಅದ, ಅದ್ರಲ್ಲಿ ಎಷ್ಟು ಜನ ವುಮೆನ್ಸ್? ಅದ್ರಲ್ಲಿ ಇಂಪಾರ್ಟೆಂಟ್ ಯಾರು? ಓಕೆನಾ? ಸೊ ಅದು ಹೆಸರುಗಳಿದಾವೆ, ನಾನು ರೆಫರ್ ಮಾಡಿಸ್ತೀನಿ. ಆಮೇಲೆ ಮೋರ್ ದೆನ್ 2 times ಅಥವಾ 2 times ಅಥವಾ ಮೋರ್ ದೆನ್ 2 times ಅಂದ್ರೆ 3 times ಯಾರು INC ಪ್ರೆಸಿಡೆಂಟ್ ಆಗಿದ್ರು? 3 ಸಲ, 2 ಸಲ, 3 ಸಲ. ಮೋರ್ ದೆನ್ 2 times ಅಂದ್ರೆ 3 times. ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಮೋರ್ ದೆನ್ 3 times ಹೌ ಮೆನಿ ಆಫ್ ಫ್ರೀಡಮ್ ಫೈಟರ್ಸ್ ಹ್ಯಾಸ್ ಬಿನ್ ಪ್ರಿಸೈಡೆಡ್ ಇನ್ ದ INC ಸೆಷನ್ ಅಂತ ಕೇಳ್ತಾರೆ. ಯಾರಿದ್ದಾರೆ? 2ನೇ ವರ್ಷ. ಓಕೆ, ಫಸ್ಟ್ ಟೈಮ್ ತಗೊಂತ 38 ಅಲ್ಲಿ ತಗೊಳ್ಳೋದು, 39 ಅಲ್ಲಿ 2ನೇ ಇದಾದಾಗ, ಇವನ್ ದೋ ಹಿ ಹ್ಯಾಸ್ ಸೆಲೆಕ್ಟೆಡ್ ಬೈ INC ಮೆಂಬರ್ಸ್ ಆದ್ರೂ ಕೂಡ ಓಪನ್ ಆಗಿ ಅವ್ರು ಏನ್ ಮಾಡ್ತಾರೆ? ರಾಜೀನಾಮೆ ಕೊಡ್ತಾರೆ. ಇಲ್ಲ, ನಾನು ಇದನ್ನ ತಗೊಳ್ಳಲ್ಲ, ಯಾಕಂದ್ರೆ ಇದ್ ಮಾಡ್ತಾರೆ ಗಾಂಧೀಜಿ ಅವರು, ಅವರ ಅಪೋಸಿಷನ್ ಇರ್ತದಲ್ವಾ. ಸೊ ಆದ್ರಿಂದ ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಅವ್ರು ಇಂಡಿಯನ್ ಆರ್ಮಿ ಅಂದ್ರೆ ದಟ್ ವಾಸ್ ಅವರು ಬ್ರಿಟಿಷ್ ಇದಕ್ಕೆ ಯುದ್ಧಗಳಿಗೆ ಯಾವ ತರ ನಾವು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಲೇಷ್ಯಾ, ಸಿಂಗಪುರ್ ಮತ್ತೆ ರಂಗೂನು ಇಲ್ಲೆಲ್ಲ ಹೋಗ್ಬಿಟ್ಟು ಒಂದು ಯುದ್ಧಕ್ಕೆ ರೆಡಿ ಮಾಡುವಂಥದ್ದು. ಓಕೆನಾ? ಸೊ ಇದು ಬೇಕಾಗಿರುವಂಥದ್ದು ನಮಗೆ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಮೋರ್ ದೆನ್ 2 times ಯಾರಿದ್ರು? ಮೋರ್ ದೆನ್ 2 times ಹೌ ಮೆನಿ INC ಲೀಡರ್ಸ್ ಹ್ಯಾಸ್ ಬಿನ್ ಪ್ರಿಸೈಡೆಡ್? ಇದು ವೆರಿ ಇಂಪಾರ್ಟೆಂಟ್. ಒಂದೇ ಸಲ ಯಾರು ಪ್ರಿಸೈಡ್ ಮಾಡಿದ್ರು, ಆಮೇಲೆ ಒಂದ್ಸಲಿನೂ ಪ್ರಿಸೈಡ್ ಮಾಡಿಲ್ಲ. ಇದು ಯಾಕೆ ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಪಕ್ಕಾ ಕೇಳ್ತಾರೆ ಈ ಕ್ವಶನ್ಸ್, ಅರ್ಥ ಆಯ್ತಾ? ಸೊ ದಟ್ಸ್ ವೈ ಐ ಆಮ್ ಟೆಲಿಂಗ್ ಇಟ್. ಇದಾದ್ಮೇಲೆ ನೆಕ್ಸ್ಟ್ ನಾವು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಆಗುತ್ತೆ 1929, 30. ಅದಾದ್ಮೇಲೆ ಸೊ 30, 35 ದೆನ್ ಲೇಟರ್. ಅದಾದ್ಮೇಲೆ ಫೈನಲಿ 1942 ಅಲ್ಲಿ ಏನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 42 ಇಂದ ಶುರು ಆಗೋದು. ಓಕೆ, 45ಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ಅದಕ್ಕೂ ಮುಂಚೆ ಅಂತ ಹೇಳಿ ಬಂದಾಗ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಸೆಕೆಂಡ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಸೊ ಫಸ್ಟ್ ವರ್ಲ್ಡ್ ವಾರ್ 15 ಇಂದ 17, ಸೆಕೆಂಡ್ ವರ್ಲ್ಡ್ ವಾರ್ 45 ಇಂದ ಶುರುವಾಗುವಂಥದ್ದು. ಸೊ ಅವೊಂದು ಸ್ವಲ್ಪ ನೋಡ್ಕೊಂಡ್ರೆ ಸಾಕು. 45 ಅಲ್ಲಿ ಬಂದಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ದಟ್ ವಾಸ್ ದ ಲಾಸ್ಟ್ ಮೂವ್ಮೆಂಟ್. ಓಕೆ, ಲಾಸ್ಟ್ ಮೂವ್ಮೆಂಟ್ ತಗೊಳ್ತಾರೆ. ಡೂ ಆರ್ ಡೈ ಸ್ಟೇಟ್ಮೆಂಟ್. ಓಕೆನಾ? ಇದು ಆಗಸ್ಟ್ ಅಲ್ಲಿ ಶುರು ಆಗುವಂಥದ್ದು. ಎಕ್ಸಾಮ್ ಅಲ್ಲೂ ಕೇಳಿದ್ದಾರೆ ಆಗಸ್ಟ್ ಮೂವ್ಮೆಂಟ್ ಅನ್ನ ಯಾವ್ದನ್ನ ಕರೀತಾರೆ ಅಂತ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಆಗಸ್ಟ್ ಮೂವ್ಮೆಂಟ್, UPSC ಕ್ವಶನ್ ಅದು. ಸೊ ಇದಾದ್ಮೇಲೆ 1947 ಅಲ್ಲಿ ಇಂಡಿಪೆಂಡೆನ್ಸ್ ಬರುತ್ತೆ. ಓಕೆನಾ? ಇಷ್ಟಿಗೆ ನಮಗೆ ಮಾಡರ್ನ್ ಇಂಡಿಯಾ ಕೊನೆ ಆಗೋದು, ಅರ್ಥ ಆಯ್ತಾ? ಎಲ್ಲಿಂದ ಶುರುವಾಗೋದು? ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಲ್ಲಿಂದ ಶುರುವಾದ್ರೆ ಟಿಲ್ ದ ಎಂಡ್ ಆಫ್ 1947 ಅಲ್ಲಿಗೆ ಕೊನೆ ಆಗುವಂಥದ್ದು. ಅರ್ಥ ಆಯ್ತಾ? ಏನಾನ ಡೌಟ್ಸ್ ಇದೆಯಾ?